ಪ್ರೇಮಿಗಳು ಓಡ್ಹೋಗಿ ಮದುವೆ ಆಗೋದನ್ನ ನೋಡಿದ್ದೀವಿ. ಹೆತ್ತವರ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರೋದನ್ನ ಕೂಡ ನೋಡಿದ್ದೀವಿ. ಅಷ್ಟೇ ಯಾಕೆ, ಪ್ರೇಮಿ ಸಿಗ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದವರನ್ನ ಕೂಡ ನೋಡಿದ್ದೀವಿ. ಇನ್ನು ಯಾಕೆ, ಮೋಸ ಮಾಡಿ ಬೇರೆಯವರ ಜೊತೆ ಮದುವೆ ಆಗೋದಕ್ಕೆ ಹೋಗಿ ಮಂಟಪಗಳಲ್ಲಿ ಗಲಾಟೆ ಆಗಿರೋದನ್ನ ಕೂಡ ಅಲ್ಲಲ್ಲಿ ಪ್ರಕರಣಗಳನ್ನ ನಾವು ನೋಡಿದ್ದೀವಿ. ಆದ್ರೆ ಇಲ್ಲೊಬ್ಬ ಕಿಲಾಡಿ ಪ್ರೇಮಿಗಳು ಮಾತ್ರ ಫುಲ್ ಡಿಫ್ರೆಂಟ್. ಯಾಕಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಮೋಜು ಮಸ್ತಿಗಾಗಿ ಕಿಲಾಡಿ ಲವರ್ಸ್ನ ಐನಾತಿ ಪ್ಲಾನ್. ಕೆಲಸ ಕೊಡಿಸೋದಾಗಿ ಹಣ ಪಡೆದು ಪಂಗನಾಮ ಹಾಕಿದ ಆರೋಪ. ಸ್ನೇಹಿತರ ಬಳಿ ಹಣ ಪಡೆದು ಹೈಫೈ ಜೀವನ ಮಾಡ್ತಿದ್ದ ಕಳ್ಳ ಪ್ರೇಮಿಗಳು. ಹೀಗೆ ಫೋಟೋದಲ್ಲಿ ರೋಮಿಯೋ ಜೂಲಿಯಟ್ ತರ ಫೋಟೋಗೆ ಫೋಸ್ ಕೊಡ್ತಾ ಇರೋ ಜೋಡಿಯ ಹೆಸರು ಅನುಷಾ ಹಾಗೂ ಅರುಣ್ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಅಂಕಣಗುಂದಿ ಗ್ರಾಮದ ನಿವಾಸಿ ಅನುಷಾ ಹಾಗೂ ಶಿಡ್ಲಘಟ್ಟ ತಾಲೂಕಿನ ನಿವಾಸಿಯಾಗಿರೋ ಅರುಣ್ ಇಬ್ರು ಲೈಲಾ ಮಜ್ನುಗಿಂತಲೂ ಕಡಿಮೆ ಇಲ್ಲ ಅನ್ನೋ ರೀತಿ ಲವ್ ಮಾಡಿ ಊರೂರು ಸುತ್ತಿದವರು. ಕಷ್ಟಪಟ್ಟು ದುಡಿದು ಮದುವೆಯಾಗಿ ಸುಂದರ ಬದುಕನ್ನ ಕಟ್ಟಿಕೊಳ್ಳೋದನ್ನ ಬಿಟ್ಟು ಕಿಲಾಡಿ ಕೆಲಸ ಮಾಡಿ ಚೀತು ಅಂತ ಅನ್ನಿಸ್ಕೊಳ್ತಿದ್ದಾರೆ. ಅಷ್ಟಕ್ಕೂ ಇವ್ರು ಮನೆ ಬಿಟ್ಟು ಹೋಗಿ ಮದುವೆಯಾಗಿಲ್ಲ. ಬದಲಾಗಿ ತಾವು ಮೋಜು ಮಸ್ತಿ ಮಾಡ್ಬೇಕೆಂದು ಕೆಲಸ ಕೊಡಿಸೋದಾಗಿ ನಂಬಿಸಿ ತನ್ನ ಪ್ರೇಯಸಿ ಅರುಣ್ ಜೊತೆ ಸೇರಿದ ಅನುಷಾ ತನ್ನ ಪರಿಚಯಸ್ಥ ಸ್ನೇಹಿತೆಯರಿಗೆ ಕೆಲಸ ಕೊಡಿಸೋದಾಗಿ ಅವರಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಪಡೆದು ನಂತರ ಕೆಲಸನೂ ಕೊಡಿಸದೆ ವಾಪಸ್ ಹಣನೂ ಕೊಡದೆ ಪಂಗನಾಮ ಹಾಕಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇನ್ನು ಅನುಷಾ ತನ್ನ ಫಿಯಾನ್ಸಿ ಅರುಣ್ ಬೆಂಗಳೂರಿನ ಸಾಯಿ ಸೆಲ್ಫ್ ಡೈವ್ ಖಾಸಗಿ ಸಂಸ್ಥೆಯಲ್ಲಿ ಸಿಇಒ ಆಗಿದ್ದು ಕೈ ತುಂಬಾ ಹಣ ಸಂಪಾದಿಸುವ ಕೆಲಸವನ್ನ ಕೊಡಿಸ್ತಾರೆ. ಅದಕ್ಕೆ ಹಣ ಕಟ್ಟಬೇಕಂತ ಸ್ನೇಹಿತೆಯರಿಗೆ ಬಣ್ಣ ಬಣ್ಣದ ಮಾತುಗಳನ್ನ ಹೇಳಿ ಯಾಮಾರಿಸಿದಾಳೆ. ಹೇಗೋ ಕೆಲಸ ಸಿಗುತ್ತೆ, ಸಂಬಳ ಸಿಗುತ್ತೆ, ಜೀವನ ಕಟ್ಟಿಕೊಳ್ಳಬಹುದು ಅಂತ ಚಿಕ್ಕಬಳ್ಳಾಪುರ ಮೂಲದ LLB ವಿದ್ಯಾರ್ಥಿನಿ ಪ್ರತಿಭಾ ಎಂಬುವವರು ಸಾಲ ಸೂಲ ಮಾಡಿ 1,85,000 ರೂಪಾಯಿಯನ್ನ ಕೊಟ್ಟಿದ್ರೆ, ಇನ್ನೊಬ್ಳು ಪದವೀಧರೆ ಹರ್ಷಿತಾ ತನ್ನ ಬಳಿ ಇದ್ದ ಚಿನ್ನಾಭರಣಗಳನ್ನಿಟ್ಟು 2 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. ಇನ್ನು ಇವರು ಸ್ವತಃ ಅನುಷಾ ಅಕೌಂಟ್ಗಳಿಗೆ ಹಣ ಹಾಕಿದ್ದು ಆ ಹಣವನ್ನ ಅರುಣ್ಗೆ ಕೊಟ್ಟಿರುವುದಾಗಿ ತಿಳಿದು ಬಂದಿದೆ. ಕೆಲ್ಸ ಸಿಗುತ್ತೆ ಅಂತ ಕಾಯ್ತಾ ಇದ್ದ ಪ್ರತಿಭಾ ಹಾಗೂ ಹರ್ಷಿತಾ ಕಾದು ಕಾದು ಸಾಕಾಗಿ ಕೆಲ್ಸ ಕೊಡ್ಸಿ ಇಲ್ಲ ಹಣ ವಾಪಸ್ ಕೊಡಿ ಅಂತ ಹೇಳಿದ್ದಾರೆ. ಅನುಷಾ ಮಾತ್ರ ಹಣವನ್ನ ವಾಪಸ್ ಕೊಟ್ಟಿಲ್ಲ. ಇದರಿಂದ ಗಾಬರಿಯಾದ ಹರ್ಷಿತಾ ಹಾಗೂ ಪ್ರತಿಭಾ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ದೂರನ್ನ ದಾಖಲಿಸಿದ್ದಾರೆ. ಇನ್ನು ದೂರು ದಾಖಲಾಗ್ತಿದ್ದಂತೆ ಪೊಲೀಸ್ ಠಾಣೆಗೆ ಬಂದ ಕಿಲಾಡಿ ಅನುಷಾ ದುಡ್ಡನ್ನ ನಾನು ಅರುಣ್ಗೆ ಕೊಟ್ಟಿದ್ದೀನಿ, ನಾನು ಬಳಸಿಕೊಂಡಿಲ್ಲ ಅಂತ ಹಣ ಪಡೆದ ಯುವತಿಯರ ಮೇಲೆ ದಬ್ಬಾಳಿಕೆ ಮಾಡಿದ್ದಾಳೆ. ಇತ್ತ ಹೆಂಗು ತಿಂದ ಮಂಗನಂತಾಗಿರುವ ಅನುಷಾ ವಾಪಸ್ ಹಣ ಕೇಳಿದ್ದಕ್ಕೆ ತನ್ನ ಫಿಯಾನ್ಸಿ ಅರುಣ್ ಮದುವೆಯನ್ನೇ ಕ್ಯಾನ್ಸಲ್ ಮಾಡಿದ್ದಾನೆ. 1 ವಾರ ಟೈಮ್ ಕೊಡಿ, ಅವನನ್ನ ಪೊಲೀಸ್ ಠಾಣೆಗೆ ಕರೆಸಿ ಹಣವನ್ನ ವಾಪಸ್ ಕೊಡ್ತೀನಿ ಅಂತ ಪೊಲೀಸರಿಗೆ ಮುಚ್ಚಳಿಕೆಯನ್ನ ಬರೆದುಕೊಟ್ಟಿದ್ದಾಳೆ. ಅದೇನೇ ಆಗ್ಲಿ, ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಬದುಕನ್ನ ಕಟ್ಕೊಳ್ಳೋದನ್ನ ಬಿಟ್ಟು ಮೋಜು ಮಸ್ತಿಗೆ ಐನಾತಿ ಐಡಿಯಾ ಮಾಡಿ ಮರ್ಯಾದೆಯನ್ನ ಕಳೆದುಕೊಂಡ್ರೆ, ಇತ್ತ ಹಣ ವಾಪಸ್ ಕೇಳಿದ್ದಕ್ಕೆ ಮದುವೆಯನ್ನೇ ಕ್ಯಾನ್ಸಲ್ ಮಾಡಿದ್ದು ದುರಂತ. ಈ ಕಿಲಾಡಿ ಜೋಡಿಗೆ ಪೊಲೀಸರು ತಕ್ಕ ಪಾಠ ಕಲಿಸ್ತಾರಾ ಎಂದು ಕಾದ್ ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.